ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ನೆಲ್ಲಿಹರವಿ ಗ್ರಾಮದ ಶ್ರೀ ಗ್ರಾಮದೇವಿಯರ ಜಾತ್ರೆಯು ಅದ್ದೂರಿಯಾಗಿ ಜರುಗಿತು. ನಾಡಿನ ವಿವಿಧ ಭಾಗಗಳಿಂದ ಭಕ್ತರು ಕುಟುಂಬ ಸಮೇತವಾಗಿ ಆಗಮಿಸಿ ದೇವಿಯರ ಆಶೀರ್ವಾದವನ್ನ ಪಡೆದುಕೊಂಡರು. ಪ್ರತಿದಿನ ಸ್ವಾಮಿಗಳು, ಶರಣರು ಮತ್ತು ಸಂತಮಾಂತರು ಸಮಾಜ ಸುಧಾರಿಸುವ ಹಿತವಚನಗಳನ್ನ ನುಡಿದರು. ಗ್ರಾಮದಲ್ಲಿ 5ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ನೆಲ್ಲಿಹರವಿ ಅಗ್ನಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ ಕಾರಣ ನೆಲ್ಲಿಹರವಿ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಯಾವುದೋ ಒಂದು ಸೇವೆ ಇರಲಿ, ಒಂದು ಊಟದ ಸೇವೆ ಇರಲಿ, ಒಂದು ಪೆಂಡಲ್ ಸೇವೆ, ಯಾವುದೇ ಥರದಲ್ಲಿ ಒಂದು ಏನು ಹೆಚ್ಚು ಕಮ್ಮಿ ಆಗದಂಗೆ ಆಜು ಬಾಜು ಹಳ್ಳಿ ಈ ಬೊಮ್ಮಿಗಟ್ಟಿ, ಅರಳಿಹೊಂಡ, ತಾವರಗೇರಿ, ಮುಕ್ಕಲ್ಲು, ಆಸ್ಕಡ್ಡಿ ಗ್ರಾಮಗಳಿಂದ ಎಲ್ಲ ವಿವಿಧ ಕಲಾ ಸಂಸ್ಥೆಗಳು ಮತ್ತು ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ಸಂಗೀತಗಾರ್ತಿ ಕುಮಾರಿ ಮಹಾನ್ಯ ಪಾಟೀಲ್ ಅವರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಪ್ರತಿದಿನ ಜಾತ್ರೆಗೆ ಆಗಮಿಸಿದ ಎಲ್ಲರಿಗೂ ಮಹಾದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲೆ ಕಲಘಟಗಿ ತಾಲೂಕಿನ ನೆಲ್ಲಿಹರವಿ ಗ್ರಾಮದ ನಾವು ಹೇಳೋದೇನೆಂದರೆ, ನಾವು ಪ್ರತಿ 5 ವರ್ಷಕ್ಕೊಂದ್ಸಲ ಜಾತ್ರೆ ಆಚರಿಸಿದ್ದು. ಈಗ 5ನೇ ಜಾತ್ರೆ ಇದು. 5 ವರ್ಷಕ್ಕೊಂದ್ಸಲ 5ನೇ ಜಾತ್ರೆ. ಗ್ರಾಮದ ಸುಮಂಗಲರಿಂದ ಕುಂಭಮೇಳದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹೊರಟು ವಿವಿಧ ಚಿಣ್ಣರ ಆಟಿಕೆ ವಸ್ತುಗಳು ಹಾಗೂ ಗ್ರಾಮದ ರಾಜಬೀದಿಗಳಲ್ಲಿ ಜಾತ್ರೆಗೆ ಶುಭಾಶಯ ತಿಳಿಸುವ ದ್ವಾರ ಬಾಗಿಲುಗಳು, ಊರ ತುಂಬೆಲ್ಲ ಬಣ್ಣ ಬಣ್ಣದ ಕಟೌಟ್ಗಳು, ಕೇಸರಿ ಪರ್ಪರಿಗಳು, ಜನರು ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಹುರುಪು ಹುಮ್ಮಸ್ಸಿನಿಂದ ಪಾಲ್ಗೊಂಡು ಭಕ್ತಿ ಭಾವ ಮೆರೆದರು. ಊರಿನ ಎಲ್ಲ ಜನರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜಾತ್ರೆಗೆ ಮೆರುಗು ತಂದಿದ್ದು, ದೇವಿ ಜಾತ್ರಾ ಮಹೋತ್ಸವಕ್ಕೆ ಪರ ಗ್ರಾಮಗಳ ಜನರ ಸಹಾಯ ಸಹಕಾರ ನೆನೆದರು. ಇಲಿಯಾಸ್ ಗಿಡದಣ್ಣನವರ್, 9 ಲೈವ್ ನ್ಯೂಸ್, ಕಲಘಟಗಿ.